ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 4 ನಿಗಮಗಳ ನಿವೃತ್ತ ನೌಕರರ ಹಿತರಕ್ಷಣಾ ವೇದಿಕೆ ಬಗ್ಗೆ ಇರುತ್ತದೆ. ಈ ವೇದಿಕೆಯು ದಿನಾಂಕ 13/1/2026ರಂದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದೆ. 38 ತಿಂಗಳ ವೇತನ ಬಾಕಿಗಾಗಿ 1/1/2020ರಿಂದ 28/2/2023ರವರೆಗೆ ರಾಜ್ಯದ 4 ನಿಗಮಗಳ ನಿವೃತ್ತಿ ನೌಕರರು ಮೇಲೆ ತಿಳಿಸಿರುವ ದಿನಾಂಕದಂದು ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನಾ ಸಮಾವೇಶನ ಯಶಸ್ವಿಗೊಳಿಸಲು ವಿನಂತಿಸಿಕೊಂಡಿರುತ್ತಾರೆ. ಹಾಗೆ 1/1/2024ರಿಂದ ಇಲ್ಲಿವರೆಗೆ ನಿವೃತ್ತರಾಗಿರುವ ನೌಕರರು ಅವ್ರಿಗೂ ಸಹ ಅನ್ಯಾಯವಾಗಿರುವ ಸಂಭವವಿರುವುದರಿಂದ ಮೇಲಿನ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ಕೊಟ್ಟಿರುತ್ತಾರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಂಧಾನ ಮಾಡಿ ವೇತನ ಪರಿಷ್ಕರಣೆ ಮಾಡಬೇಕು. 38 ತಿಂಗಳ ಮುಂದೆ ಬರ್ರಿ. ಅವ್ರ ಕಾಕಿಂಗೆ ಅವ್ರು ಮುಂದೆ ಬರ್ರಿ. ಕೈ ಮುಖ್ಯವಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದು 2023 ಮೇಲೆ ಬಂದು ನಾವು 2024ರಿಂದ ಏನು 4 ವರ್ಷಗಳಿಗೊಮ್ಮೆ ಕೈಗಾರಿಕಾ ಒಪ್ಪಂದದ ಬಗ್ಗೆ ಒಂದು ಅಜೆಂಡಾವನ್ನು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಕೊಟ್ಟಿದ್ದೇವೆ. ಜಂಟಿ ಕ್ರಿಯಾ ಸಮಿತಿ ಕೊಟ್ಟಾಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2024ರಿಂದ ಏನು ನಮ್ಮ ಕಾರ್ಮಿಕ ಸಂಘಟನೆಗಳಿಗೆ ಪದ್ಧತಿ ಇಂಥ ಕೈಗಾರಿಕಾ ಒಪ್ಪಂದ ಅದನ್ನು ಕರೆದು ಮಾತಾಡಬೇಕು ಅಂತ ನಾವು ಜಂಟಿ ಕ್ರಿಯಾ ಅಜೆಂಡಾ ಕೊಟ್ಟಿದ್ದೀವಿ. ಅಜೆಂಡಾ ಕೊಟ್ಟ ಮೇಲೆ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ. 1 ವರ್ಷದಿಂದ ಅರಿಯಸ್ ಬರಬೇಕು. ಏನು 15% ವೇತನ ಹೆಚ್ಚಳ ಆಯಿತು 1/1/2020ರಿಂದ. ಅಂದರೆ 2019-31/12/2019ಗೆ ಮೂಲ ವೇತನಕ್ಕೆ 15% ವೇತನ ಹೆಚ್ಚಳ ಆಯಿತು. ಇನ್ಕ್ರಿಮೆಂಟ್ ಜಾಸ್ತಿ ಆಯಿತು. ಆ ಸಂಬಂಧ ನಮಗೆ ಏನು ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಅವಾಗ 2023ರಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಕಣ್ ಮಾತಾಡಬೇಕು ಅಂದಾಗ ಬಿಜೆಪಿ ಸರ್ಕಾರ 2023ರಲ್ಲಿ ಸುಮಾರು 3 ವರ್ಷಗಳ ಕಾಲ ವಿಳಂಬವಾಗಿ 15% ವೇತನ ಹೆಚ್ಚಳ ಮಾಡಿತು. ಆ ವೇತನ ಹೆಚ್ಚಳ ಸಂಬಂಧ ನಾವು ಅವರಿಗೆ ಕೇಳಿದಾಗ ಸರ್ಕಾರ ಇನ್ನೇನು ಮುಳುಗುವ ಅಂದ್ರೆ ಸರ್ಕಾರದ ಅವಧಿ ಮುಗಿಯ ಸಂದರ್ಭದಲ್ಲಿ 15% ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಮಾಡಿತು. ಆ ಒಂದು ಹಿನ್ನೆಲೆಯಲ್ಲಿ ಅವತ್ತು ಅವ್ರದ್ದು ಅವಧಿ ಮುಗಿತು. ಆ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ನಾವು ಅವ್ರಿಗೆ ಅಜೆಂಡಾ ಕೊಟ್ಟು 1/1/2020ರಿಂದ 38 ತಿಂಗಳು ಅರಿಯಸ್ ಬರಬೇಕು. 1/1/2024ರಿಂದ ವೇತನ ಪರಿಷ್ಕರಣೆ ಹೋರಾಟ, ವೇತನಕ್ಕಾಗಿ ಹೋರಾಟ ಏನೇ ಬರಲಿ ಜಂಟಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಮುಂದಿನ ಮುಷ್ಕರ ಬೇಡಿಕೆ ಈಡೇರಿಸಿದ್ದೇನೆ. ಬೇಡಿಕೆ ಈಡೇರಿಸ